ನಿಶ್ವ ಗೆಳೆಯರೆ, ವೆಲ್ಕಮ್ ಟು ಸಂಡೇ ವಿತ್ ಸೆನ್ಸೆ. ಇವತ್ತು ನಾವು ಕವರ್ ಮಾಡ್ತಿದ್ವಿ JJK ಕಲಿಂಗ್ ಗೇಮ್ ಸೀಸನ್ 4 ಪಾರ್ಟ್ 3 ಸ್ಟೋರಿ. ಯಾರ್ಯಾರು ಸೀಸನ್ 4 ಹಳೆ 2 ಪಾರ್ಟ್ ನೋಡಿಲ್ಲ, ಲಿಂಕ್ ಇಸ್ ಇನ್ ಡಿಸ್ಕ್ರಿಪ್ಷನ್, ಹೋಗಿ ನೋಡ್ ಬನ್ನಿ. ಅದ್ ನೋಡಾದ್ಮೇಲೆ ಈ ವಿಡಿಯೋ ನಿಮಗೆ ಅರ್ಥ ಆಗೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಕೆಂಜಕುದ್ ರಿಯಲ್ ಪ್ಲಾನ್ ಏನು. ಒಂದ್ ದೊಡ್ಡ ಮೇಜರ್ ಬ್ಯಾಟಲ್ ಆಗುತ್ತೆ ಕೆಂಜಕು ವರ್ಸಸ್ ಯುಕಿ ಅಂಡ್ ಚೋಜೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದ ಸೀಸನ್ 3 ನಿಮಗೆ ಸ್ಟೋರಿ ಗೊತ್ತೇ ಇರುತ್ತೆ. ನಮ್ ಸೋರ್ಸರ್ಸ್ ಗೆ ಕಲಿಂಗ್ ಗೇಮ್ ರೂಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಟೆಂಗೆನ್. ಹೋಗ್ತಾ ಇರ್ಬೇಕಾದ್ರೆ ಟೆಂಗೆನ್ ರಿಕ್ವೆಸ್ಟ್ ಮಾಡಿದ್ಲು, ಇವಳೊಬ್ಳು ಹುಡುಗಿ ಸ್ಟಾರ್ ಪ್ಲಾಸ್ಮಾ ಟೈಮಿಂಗ್ ಸಿಗ್ತಿಲ್ದಿದ್ರಿಂದ ಈಗ ಆಗಿದ್ದಾಳೆ. ಟೆಂಗೆನ್ ಇಲ್ಲಿ ರಿಕ್ವೆಸ್ಟ್ ಮಾಡಿದ್ಲು, ಕೆಂಜಕು ಏನಾದ್ರೂ ಇಲ್ಲಿಗೆ ಅಟ್ಯಾಕ್ ಮಾಡಕ್ ಬಂದ್ರೆ ಇಲ್ಲಿ ಯಾರಾದ್ರೂ ಪ್ರೊಟೆಕ್ಟ್ ಮಾಡಕ್ ಇರ್ರಿ. ಅದಕ್ಕೆ ವಾಲಂಟಿಯರ್ ಆಗಿ ಯುಕಿ ಅಂಡ್ ಚೋಜೋ ಈ ಜಾಬಿಗೆ ಒಪ್ಕೊಂತಾರೆ. ಅವ್ರ ಹಿಂದೆ ಉಳ್ಕೊಂಡ್ರು. ಸ್ಟೋರಿ ಮುಂದೆ ಚಾಪ್ಟರ್ 202 ಸ್ಟಾರ್ಟ್ ಆಗುತ್ತೆ. ಯುಕಿ ಅಂಡ್ ಟೆಂಗೆನ್ ಇಲ್ಲಿ ಮಾತಾಡ್ತಿದ್ರು ರಿಗಾರ್ಡಿಂಗ್ ಸ್ಟಾರ್ ಪ್ಲಾಸ್ಮಾ ವೆಸಲ್. ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮಗೂ ಒಂದು ಮಾತು ಗೊತ್ತಾಗುತ್ತೆ. ಯುಕಿನು ಒಬ್ಳು ಹಳೆ ಸ್ಟಾರ್ ಪ್ಲಾಸ್ಮಾ ವೆಸಲ್ ಇದ್ಲು ಆಗ, ಆದ್ರೆ ಅವಳು ಟೆಂಗೆನ್ ಜೊತೆ ಮರ್ಜ್ ಆಗ್ಲಿಲ್ಲ. ಸೊ ಆದ್ರಿಂದ ಅವಳು ಉಳ್ಕೊಂಡ್ಲು. ಈಗ ಪ್ರೆಸೆಂಟ್ ಅಲ್ಲಿ ಯುಕಿ ಇಲ್ಲಿ ಟೆಂಗೆನ್ ನ ಬೈತಿದ್ಲು, ಈ ಸ್ಟೇಟ್ ಅಲ್ಲಿ ಇರಕ್ಕೆ, ಈ ತರ ಎವಾಲ್ವ್ ಆಗಿರಕ್ಕೆ ಬೈಲೂಬೇಕು. ಯಾಕಂದ್ರೆ ಇದೆಲ್ಲ ಪೂರ್ತಿ ಫುಲ್ ಫೈಟ್ ಆಗ್ತಿರೋದೇ ಇವಳಿಂದ. ಆದ್ರೂ ಟೆಂಗೆನ್ ಡಿಸೈನ್ ನಾನ್ ಹೇಳ್ಬೇಕು, ನೋ ಸ್ಮ್ಯಾಶ್. ಟೆಂಗೆನ್ ಹೇಗೆ ಅಂದ್ರೆ ಮುಂಚೆಯಿಂದನೂ ಸ್ಟಾರ್ ಪ್ಲಾಸ್ಮಾ ವೆಸಲ್ ಜೊತೆ ಮರ್ಜ್ ಆಗಿ, ಅಂದ್ರೆ ಅವ್ರನ್ನ ಇಂಡೈರೆಕ್ಟ್ಲಿ ಮುಗಿಸಿ ಅವ್ರ ಬಾಡಿನೇ ಅಬ್ಸರ್ವ್ ಮಾಡ್ಕೊಂಡು ಅವಳು ಆ ಸ್ಟೇಟ್ ಅಲ್ಲಿ ಇರ್ತಾಳೆ, ಅಂದ್ರೆ ಯಂಗ್ ಆಗಿರ್ತಾಳೆ. ಅವಳು ಈ ತರ ಯಾಕೆ ಮಾಡ್ತಿದ್ದಾಳೆ ಅಂತ ಹೇಳಿ ಕಾರಣ ಕೊಡೋದು ಏನ್, ಅವಳು ಅಮರವಾಗಿರಕ್ಕೆ, ಯಂಗ್ ಆಗಿರಕ್ಕೆ. ಯಾರಾದ್ರೂ ನೆಗದ್ ಬಿದ್ದೋಗ್ಲಿ, ನಾವ್ ನೆಟ್ಗಿದ್ರೆ ಸಾಕು, ನಮ್ ಬಾಡಿ ಯಂಗ್ ಆಗಿದ್ರೆ ಸಾಕು ಅಂತ ಅವಳು. ಸೊ ಇವ್ರ ಮಾತನಾಡುವೆ 12 ವರ್ಷದ ಹಿಂದೆ ರೀಕೋ ಯಾವಾಗ ನಮ್ ಟೋಜಿ ಡ್ಯಾಡಿ ಹೆಡ್ ಶಾಟ್ ನೋಡ್ಬಿಟ್ಟು ರೀಕೋ ಉಡಾಯಿಸಿರ್ತಾರಲ್ಲ, ಆ ಟೈಮ್ ಅಲ್ಲಿ ಇನ್ನೂ ಬೇರೆ ಬೇರೆ ಸ್ಟಾರ್ ಪ್ಲಾಸ್ಮಾ ವೆಸಲ್ ಇದ್ವು. ಬಟ್ ಟೆಂಗೆನ್ ಅದ್ರಲ್ಲಿ ಯಾವ್ದ್ರಲ್ಲೂ ಮರ್ಜ್ ಆಗ್ಲಿಲ್ಲ ಅವಳು. ಸೊ ಟೆಂಗೆನ್ ಇಲ್ಲಿ ಸ್ಟಾರ್ ಪ್ಲಾಸ್ಮಾ ವೆಸಲ್ ಜೊತೆ ಟೈಮ್ ಅಲ್ಲಿ ಮರ್ಜ್ ಆಗ್ದಿಲ್ದಿದ್ದಕ್ಕೆ ಅವಳು ಈಗ ಎವಾಲ್ವ್ ಆಗ್ಬಿಟ್ಟು ಒಂದು ಕರ್ಸಿಡ್ ಸ್ಪಿರಿಟ್ ಆಗೋಗಿದ್ದಾಳೆ. ಸೊ ಕೆಂಜಕು ಇದು ಅಡ್ವಾಂಟೇಜ್, ಯಾಕಂದ್ರೆ ಅವನು ಕರ್ಸಿಡ್ ಮ್ಯಾನಿಪುಲೇಷನ್ ಯೂಸ್ ಮಾಡ್ತಾನೆ. ಅದ್ರಿಂದ ಅವನು ಈಸಿಲಿ ಟೆಂಗೆನ್ ನ ಈ ಸ್ಟೇಟ್ ಅಲ್ಲಿ ಹಿಡಿಬಹುದು. ಕೆಂಜಕುಗೆ ಟೆಂಗೆನ್ ಯಾಕೆ ಬೇಕಂದ್ರೆ ಕೆಂಜಕು ಟೆಂಗೆನ್ ನ ಯೂಸ್ ಮಾಡ್ಬಿಟ್ಟು ನಾನ್ ಸೋರ್ಸರಸ್ ನ ಮ್ಯಾನಿಪುಲೇಟ್ ಮಾಡಬಹುದು. ಸೊ ಅದೇ ಕಾರಣದಿಂದ ಕೆಂಜಕುಗೆ ಟೆಂಗೆನ್ ಸಿಗಬಾರ್ದು. ಅದಕ್ಕೆ ಯುಕಿ ಅಂಡ್ ಚೋಜೋ ಅವನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತೇಳಿ ಇಲ್ಲಿ ನಿಂತಿದ್ದಾರೆ. ಅವ್ರು ಸೇವ್ ಮಾಡ್ಲೇಬೇಕು ಹೇಗಾದ್ರೂ ಟೆಂಗೆನ್ ನ. ಸೊ ನಾವ್ ಯಾವ್ದ್ ಕೆಲಸ ಆಗ್ಬಾರ್ದು ಅಂತೀವೋ ಅದೇ ಕೆಲಸ ಆಗುತ್ತೆ. ಸೊ ಇಲ್ಲಿಗೂ ಕೆಂಜಕು ಬರ್ತಾನೆ ಬ್ಯಾರಿಯರ್ ಹೊಡ್ಕೊಂಡು. ಕೆಂಜಕು ಬಂದು ಅವ್ನ ಮಗ ಚೋಜೋ ಹತ್ರ ಹೋಗ್ತಾನೆ. ಹೋಗಿ ಹೇಳ್ದ, ಈ ಕಸಬುಟ್ಟಿನ ಯಾರು ಆಚೆಕ್ ತಂದರು? ಚೋಜೋಗೆ ಅವ್ರ ಅಪ್ಪ, ಸಾರಿ ಅವ್ರ ಅಮ್ಮನ್ ಹೊಡಿಬೇಕು ಅಂತೇಳಿ ಪೂರ್ತಿ ತಲೆಯಲ್ಲಿ ಅದೇ ಇದೆ. ಅವನು ಅಲ್ಲಿ ಕೊಡ್ಕೊಂಡು ಕಾಯ್ತಾ ಇದ್ದಾನೆ ಅಲ್ಲೇ. ನೆಕ್ಸ್ಟ್ ಕೆಂಜಕು ಇಲ್ಲಿ ಹೇಳ್ತಾನೆ, ನಿನ್ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ಟೆಂಗೆನ್ ಅಲ್ಲಿ ಹೇಳು. ಬಟ್ ಚೋಜೋ ಇಲ್ಲಿ ಟೆಂಗೆನ್ ಲೊಕೇಶನ್ ರಿವೀಲ್ ಮಾಡಲ್ಲ. ಕೆಂಜಕು ಇದನ್ನು ಚೋಜೋನ ಪ್ರವೋಕ್ ಮಾಡಕ್ಕೆ ಕಲ್ಲಿಂಗ್ ಗೇಮ್ ನ ಪರ್ಪಸ್ ಹೇಳ್ತಾನೆ. ಆ ಗೇಮ್ ಹೇಗ್ ನಡೀತಿದೆ ಅದ್ರ ಪರ್ಪಸ್ ಪೂರ್ತಿ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾನೆ ಅವನು. ಇದ್ ಕೇಳ್ಬಿಟ್ಟು ಚೋಜೋ ಫುಲ್ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅವ್ನ ತಮ್ಮ ಯುಜಿನು ಕೂಡ ಅದೇ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸೊ ಅವನಿಗೆ ಇಲ್ಲಿ ಟೆನ್ಷನ್ ಆಗೋಗುತ್ತೆ, ಅವನಿಗೆ ಏನಾಯ್ತು ಅಂತವ. ಸೊ ಕೆಂಜಕು ಇಲ್ಲಿ ಚೋಜನ್ ಇನ್ನತಿಕ ಉರ್ಸಕ್ಕೆ ಒಂದು ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಲೈವ್ ನೋಡು ಯುಜಿ ಹೆಂಗ್ ಹುಡ್ದ ಅದ್ ನೋಡು. ಇಲ್ಲಿ ಕೆಂಜಕು ಚೋಜೋಗೆ ಡೀಟೇಲ್ ಹೇಳ್ತಾನೆ, ಕಲ್ಲಿಂಗ್ ಗೇಮ್ ಯಾಕೆ ನಡೀತಿದೆ ಅವೆಲ್ಲ ಪೂರ್ತಿ ಪಾಯಿಂಟ್ಸ್ ಎಲ್ಲ ಬಿಡಿಸಿ ಹೇಳ್ಬಿಟ್ಟು ಲಾಸ್ಟ್ ಗೆ ಹೇಳ್ತಾನಲ್ಲ. ಇಷ್ಟೆಲ್ಲ ಕೆಂಜಕು ಮಾಡ್ತಿರೋದು ಮಜಕ್ಕೋಸ್ಕರ, ಖುಷಿಗೆ, ಯುಜಿ ಅಪ್ಪನ್ ಜೊತೆ ಇರಕ್ಕೆ. ಕೆಂಜಕು ಇಲ್ಲಿ ಹೇಳ್ತಾನೆ, ನಾವೆಲ್ಲ ಕರ್ಸಿಡ್ ಸ್ಪಿರಿಟ್ ನ ಮರ್ಜ್ ಮಾಡಿದ್ರೆ ಒಂದು ಹೊಸ ನ್ಯೂ ಟೈಪ್ ಆಫ್ ಕರ್ಸಿಡ್ ಎನರ್ಜಿ ಫಾರ್ಮ್ ಆಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಆಗಕ್ಕೆ ಟೆಂಗೆನ್ ಹಾಕ್ಬೇಕಂದ್ರೆ ಅವಳು ಯಾವಾಗಲೂ ಆದ್ಮೇಲೆ ಒಬ್ಬ ಮನುಷ್ಯನ್ಗಿಂತ ಒಂದು ಕರ್ಸಿಡ್ ಸ್ಪಿರಿಟ್ ಆಗ್ಬಿಟ್ಟು ಕನ್ವರ್ಟ್ ಆಗಿದ್ದಾಳೆ ಅವಳು. ಸೊ ನಾನ್ ಸೋರ್ಸರ್ಸ್ ಏನಿದ್ರು ಅವ್ರು ಈಸಿಯಾಗಿ ಈಗ ಮರ್ಜ್ ಆಗ್ಬಹುದು. ಈ ಪ್ಲಾನ್ 100% ವರ್ಕ್ ಆದ್ರೆ ಒಂದು ದೊಡ್ಡ ಬಿಗ್ ಆಗಿರೋ ಸ್ಟ್ರಾಂಗ್ ಕರ್ಸಿಡ್ ಸ್ಪಿರಿಟ್ ಫಾರ್ಮ್ ಆಗುತ್ತೆ. ಅಂಡ್ ಈ ಕನ್ವರ್ಸೇಷನ್ ಮುಗ್ದಾಗ ಚೋಜೋ ಮತ್ತೆ ಕೇಳ್ತಾನೆ, ನಿನ್ ಪರ್ಪಸ್ ಏನು, ನಿನ್ ಗೋಲ್ ಏನು, ಇದೆಲ್ಲ ಯಾಕೆ ಮಾಡ್ತಿದ್ಯಾ ನೀನು? ಆಗ್ಲೂ ಕೆಂಜಕು ಮತ್ತೆ ಹೇಳ್ತಾನೆ, ಸುಖಕ್ಕೋಸ್ಕರ, ಮಜಕ್ಕೋಸ್ಕರ, ಜಾಲಿಗೆ. ಕೆಂಜಕು ಇಲ್ಲಿ ಹೇಳ್ತಾನೆ, 100 ಮಿಲಿಯನ್ ಜನ ಒಂದೇ ಸರಿ ಮರ್ಜ್ ಆದಾಗ ಆಗ ಬರೋ ರಿಸಲ್ಟ್ ಅಲ್ಲಿ ಒಂದು ಕರ್ಸಿಡ್ ಸ್ಪಿರಿಟ್ ಮುಖ ಒಂದು ಜೋಕರ್ ತರ ಇದ್ರೆ ಎಷ್ಟು ಫನ್ನಿ ಇರುತ್ತಲ್ವಾ. ಇದೇ ಟೈಮ್ ಚೋಜೋಗ್ ಬೇಕಾಗಿತ್ತು. ಅವ್ನು ಇಲ್ಲಿ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾನೆ ಕೆಂಜಕು ಮೇಲೆ. ಚೋಜೋ ಇಲ್ಲಿ ಪಿಯರ್ಸಿಂಗ್ ಬ್ಲೇಡ್ ನ ಯೂಸ್ ಮಾಡ್ಬಿಟ್ಟು ಕೆಂಜಕು ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದೇ ಟೈಮಿಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಇಲ್ಲಿ ಚೋಜೋ ಒಬ್ನೇ ಯಾಕೆ ಫೈಟ್ ಮಾಡ್ತಿದ್ದಾನೆ ಯುಕಿಯಲ್ಲಿ? ಯಾಕಂದ್ರೆ ಇದು ಅವ್ರ ಪ್ಲಾನ್. ಚೋಜೋ ಇಲ್ಲಿ ಆದಷ್ಟು ಕೆಂಜಕುನ ಅಸಲಿ ಟೆಕ್ನಿಕ್ ಪವರ್ ಏನಿದೆಯೋ ಅವನ್ನೆಲ್ಲ ರಿವೀಲ್ ಮಾಡಕ್ ಟ್ರೈ ಮಾಡ್ತಾನೆ. ಯಾಕಂದ್ರೆ ಮುಂದೆ ಯುಕಿ ವರ್ಸಸ್ ಕೆಂಜಕು ಫೈಟ್ ಏನಾಗುತ್ತೋ ಅದ್ರಲ್ಲಿ ಯುಕಿಗೆ ಕೆಂಜಕು ಪವರ್ ಬಗ್ಗೆ ಒಂಚೂರು ಗೊತ್ತಾಗ್ಲಿ ಅಂತ, ಅವಳಿಗೆ ಒಂಚೂರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ತರ ಮಾಡ್ತಿದಾರೆ ಅವರು. ನೆಕ್ಸ್ಟ್ ಅದೇ ಚೋಜೋ ವರ್ಸಸ್ ಕೆಂಜಕು ಫೈಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಂಜಕು ಇದ್ದಾನೆ ಈ ಫೈಟ್ ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅವ್ನು ಲಿಟ್ರಲಿ ಒಂದನಿ ಬೆವ್ರು ಸೂಸಿಲ್ಲ ಬ್ರೋ. ಇಲ್ಲೊಂದು ಸಖತ್ ಸೆಕೆ ಆಗ್ತೀನಿ, ನಿಜವಾಗ್ಲೂ ಬೆವ್ರು ಕಿತ್ಕೊಂಬತ್ತಿದ್ವಿ ನೋಡ್ರಿ. ಚೋಜೋನ ಎಲ್ಲ ಅಟ್ಯಾಕ್ ನ ಅವ್ನು ಲಿಟ್ರಲಿ ಡಾಜ್ ಮಾಡ್ತಾ ಹೋಗ್ತಿರ್ತಾನಲ್ಲೇ. ಆಗ್ಲಿ ಚೋಜೋ ಇದನ್ನು ಕೆಂಜಕುಗೆ ಯುಜಿ ಬಗ್ಗೆನೂ ಕೇಳ್ತಾನೆ. ಅವನು ನಿಟ್ಕೊಂಡು ನೀನ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಬಟ್ ಡ್ಯಾಮ್ ಕೆಂಜಕು ಇಲ್ಲ ಹೇಳ್ತಾನೆ, ಯುಜಿ ಒಬ್ಬ ವೆಸಲ್ ಟೂಲ್ ತರ ಅಷ್ಟೇ. ಅವನಿಗೆ ಎಲ್ಲಿವರೆಗೂ ಸುಕುನಾ ಅಂಡ್ ಯುಜಿ ಕೋ ಎಕ್ಸಿಸ್ಟ್ ಅಲ್ಲಿ ಇರ್ತಾರೋ ಅಲ್ಲಿವರೆಗೂ ಸ್ಕರ್ಸಸ್ ಸೈಕಲ್ ನಡೀತಾನೆ ಇರುತ್ತೆ. ಇದನ್ ಕೇಳ್ಬಿಟ್ಟು ಲಿಟರಲಿ ಚೋಜೋಗ್ ತಲೆ ಕೆಟ್ಟೋಗುತ್ತಲ್ಲೇ. ಅವ್ನು ಇಲ್ಲಿ ಹೇಳ್ತಾನೆ, ಕೆಂಜಕು ನೀನೇ ಎಲ್ಲದಕ್ಕೂ ಕಾರಣ, ನನ್ನ ತಮ್ಮ ಯುಜಿ ಅಲ್ಲ, ಎಲ್ಲದಕ್ಕೂ ಡೈರೆಕ್ಟರ್ ನೀನೆ. ಅಂಡ್ ಇದೇ ಪ್ರವೋಕ್ ಕೆಂಜಕು ಬೇಕಿತ್ತು. ಚೋಜೋ ಇಲ್ಲಿ ಟ್ರಿಗರ್ ಆಗಿದ್ ಕೂಡ್ಲೆ ಕೆಂಜಕು ಇದನ್ನು ಚೋಜೋಗ್ ಚೆನ್ನಾಗಿ ಕುಟ್ತಾನೆ. ಕೆಂಜಕುಗೂ ಇಲ್ಲಿ ಗೊತ್ತು ಈ ಲಕ್ಕುನ್ ಯಾಕೆ ಮುಂಚೆ ಬಿಟ್ಟಿದ್ದಾರೆ ಒದೆ ತಿನ್ನಕ್ಕೆ. ಕೆಂಜಕು ಪವರ್ ಟೆಕ್ನಿಕ್ ಎಲ್ಲ
ರಿವೀಲ್ ಮಾಡಕ್ಕೋಸ್ಕರ ಇವನೊಬ್ಬ ಕಾಗ್ ಅಷ್ಟೇ. ಬಟ್ ಕೆಂಜಕು ಇದನ್ನು ಮಕ್ಳ ತರ ಒಂದ್ ತಲೆಗೆ ಒಂದ್ ಎರಡೆರಡು ಹೊಡೆದ್ಬಿಟ್ಟು ಅವನು ಕಳಿಸ್ತಾನೆ. ಚೋಜೋ ಇಲ್ಲಿ ತನ್ನೆಲ್ಲ ಪವರ್ ಟೆಕ್ನಿಕ್ ಎಲ್ಲ ಒತ್ತೆ ಇಟ್ಬಿಟ್ಟು ಕೆಂಜಕು ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ಚೆನ್ನಾಗಿ ಕುಟ್ಟಿಸ್ಕೊಂತಾನೆ. ಅವ್ನ ಕೈ ಚೆನ್ನಾಗಿ ಹೊಡೆಸ್ಕೊಂಡ್ ಮೇಲೆ ಅವನಿಗೆ ಅವ್ನ ತಮ್ಮದಿರ್ ಜ್ಞಾಪನಕ್ಕೆ ಬರ್ತಾರೆ ಇಲ್ಲಿ. ಅಂಡ್ ಇಲ್ಲೊಂದು ಓಪಿ ಅಟ್ಯಾಕ್ ಯೂಸ್ ಮಾಡ್ತಾನೆ ಕೆಂಜಕು ಎಗನೆಸ್ಟ್. ಅಂಡ್ ಇಲ್ಲಿ ಚೋಜೋ ತನ್ನೆಲ್ಲ ತಮ್ಮದಿರ್ ಟೆಕ್ನಿಕ್ ಪವರ್ ನ ಯೂಸ್ ಮಾಡಿ ಲೆಂಡ್ ಮಿ ಯುವರ್ ಸ್ಟ್ರೆಂತ್ ಅಂತ ಹೇಳಿ ಫೈಟ್ ಮಾಡ್ತಾನೆ ಕೆಂಜಕು ಜೊತೆ. ಬಟ್ ಏನ್ ಪ್ರಶ್ನೆ, ಮುಂದೆ ನಿನ್ನ ಆಪೋನೆಂಟ್ ನಿನ್ನೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ನಿನ್ನೊಂದು ಯಾವ್ದೋ ಒಂಥರ ಮಗು ತರ ನೋಡ್ತಿದ್ದಾರೆ. ಅವ್ನ ಮಗುನೇ ಅವನು. ಆಗ ಕೆಂಜಕು ಅಕ್ಕಪಕ್ಕ ಚೋಜೋ ಇದನ್ನು ಒಂದು ಬ್ಲಡ್ ಬಾಂಬ್ ತರ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ನ ಎಸಿತಾನೆ. ಅವು ಲಿಟ್ರಲಿ ಕೆಂಜಕು ಅಕ್ಕಪಕ್ಕದಲ್ಲೇ ಬ್ಲಾಸ್ಟ್ ಆಗ್ತವೆ. ಕೆಂಜಕುಗೆ ಆ ಬ್ಲಾಸ್ಟ್ ಏನು ಆಗಲ್ಲ ಬ್ರೋ. ಅದನ್ನ ನೋಡ್ಬಿಟ್ಟು ಚೋಜೋಗ್ ಅರ್ಥ ಆಗುತ್ತೆ ಕೆಂಜಕು ಇದನ್ನ ಯಾವ್ದೋ ಒಂದು ಹೊಸ ಟೆಕ್ನಿಕ್ ನ ಯೂಸ್ ಮಾಡ್ತಿದ್ದಾನೆ. ಅದೇ ಟೈಮಿಗೆ ಇಲ್ಲಿಗೆ ಮಾಮಿ ಯುಕಿ ಬರ್ತಾಳೆ. ಎಂಟ್ರಿ ನೋಡಿ ಬ್ರೋ, ಸ್ಮ್ಯಾಶ್. ಆಗ್ಲೇ ಚೋಜೋ ಜೊತೆ ಪ್ಲೇಸ್ ಸ್ವಿಚ್ ಮಾಡ್ಕೊಂತಾಳೆ. ಚೋಜೋ ಇಲ್ಲಿ ನಿಜವಾಗ್ಲೂ ಮಲಗ ಹೋಗ್ತಾನೆ, ಯಾಕಂದ್ರೆ ಫುಲ್ ಫೈಟ್ ಮಾಡೋಗಿದ್ದ ಅವ್ನು ಜ್ಞಾನ ತಪ್ಪೋದಲ್ಲೇ. ಈಗ ಯುಕಿ ವರ್ಸಸ್ ಕೆಂಜಕು ಫೈಟ್ ಆಗುತ್ತೆ. ಕೆಂಜಕು ಇಲ್ಲಿ ಯೋಚನೆ ಮಾಡ್ತಿದ್ದೆ, ಓಕೆ ಇವಳೊಬ್ಳು ಸ್ಪೆಷಲ್ ಗ್ರೇಡ್ ಸೋರ್ಸರರ್, ಆದ್ರೆ ಇವಳ ಬಗ್ಗೆ ನನಗೆ ಕಡಿಮೆ ಇನ್ಫಾರ್ಮೇಶನ್ ಗೊತ್ತಿದೆ. ಆಗ್ಲೇ ಕೆಂಜಕು ಇದ್ದನು ಯುಕಿ ಪವರ್ ನ ಟೆಸ್ಟ್ ಮಾಡಕ್ ಒಂದು ದೊಡ್ಡ ಕರ್ಸೆಡ್ ಸ್ಪಿರಿಟ್ ನ ಸಮನ್ ಮಾಡ್ತಾನೆ. ಬಟ್ ಮಾಮಿ ಯುಕಿ ಇದ್ದಳು ತನ್ನ ಶಿಕಿಗಾಮಿ ಗರುಡ ಅದನ್ನ ಒಂದು ಫುಟ್ಬಾಲ್ ರೀತಿ ಮಾಡ್ಬಿಟ್ಟು ಒದ್ದು ಆ ಕರ್ಸೆಡ್ ಸ್ಪಿರಿಟ್ ನ ಉಡಿಸ್ ಮಾಡ್ತಾರೆ. ಲಿಟ್ರಲಿ ಅದು ಬಾಂಬ್ ತರ ಎಕ್ಸ್ಪ್ಲೋಡ್ ಆಗೋಯ್ತಲ್ಲೇ. ಒನ್ ಸ್ಟ್ರೈಕ್ ಗೋಲ್. ಶಿ ಡಿಡ್ ಒನ್ ಶಾಟ್ ವಿತ್ ಕೆಂಜಕುಸ್ ಬಿಗ್ ಕರ್ಸೆಡ್ ಸ್ಪಿರಿಟ್. ಈಗ ಚೋಜೋ ಮೊದ್ಲು ಯಾಕೆ ಫೈಟ್ ಮಾಡದ, ಕೆಂಜಕು ಪವರ್ ಟೆಕ್ನಿಕ್ ಎಲ್ಲ ರಿವೀಲ್ ಮಾಡಕ್ಕೆ, ರೈಟ್? ಆದ್ರೆ ಇಲ್ಲಿ ಕೆಂಜಕುಗೆ ಯುಕಿ ಪವರ್ ಗೊತ್ತಿಲ್ಲ, ಅದು ಅಡ್ವಾಂಟೇಜ್, ರೈಟ್? ಇಲ್ಲಿ ಕೆಂಜಕು ಇದ್ದು ತಲೆ ಹುಳ ಬಿಡ್ಕೊಂತಿದ್ದೆ, ಇವಳ ಪವರ್ ಏನಿರ್ಬೋದು. ಆಗ್ಲೇ ಮಾಮಿ ಯುಕಿ ಇದ್ದಾಳೆ, ಅವಳೇ ರಿವೀಲ್ ಮಾಡ್ತಾಳೆ. ನಿನಗೆ ನನ್ ಪವರ್ ಬಗ್ಗೆ ಗೊತ್ತಿಲ್ವಾ, ತಗೋ ಇನ್ಫೋ. ಯುಕಿ ಪವರ್ ಇಸ್ ಮಾಸ್. ಮಾಸ್ ಅಂದ್ರೆ ಫಿಲಂ ಮಾಸ್ ಅಲ್ಲ, ಲಿಟ್ರಲಿ ಮಾಸ್ ಫಿಸಿಕ್ಸ್ ಇಂದು. ಅಂದ್ರೆ ಅವಳು ಸಖತ್ ಪವರ್ಫುಲ್ ಆಗ್ಬಹುದು, ಮಾಸ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಅವಳು ಎಷ್ಟು ಪವರ್ಫುಲ್ ಅಂದ್ರೆ ಲಿಟ್ರಲಿ ಒಂದು ಪಂಚ್ ಹೊಡಿತಾಳೆ ಕೆಂಜಕುಗೆ. ಅಂಡ್ ಕೆಂಜಕು ಇದ್ದಲು ಲಿಟ್ರಲಿ ಟೆಂಗೆನ್ ಬ್ಯಾರಿಯರ್ ಒಡೆದ್ಬಿಟ್ಟು ಆಚೆ ಹೋಗ್ತಾನೆ. ಅವ್ನ್ ಕೈ ಪೂರ್ತಿ ಡಿಫೆನ್ಸ್ ಮಾಡಕ್ ಇಟ್ಕೊಂಡಿದ್ದನ್ ಕೈಯೇ ಮುರಿದೋಗಿರ್ತಲ್ಲೇ. ಕೆಂಜಕು ಇಲ್ಲಿ ಆಚೆ ಬಿದ್ಬಿಟ್ಟು ಅವ್ನ್ ಕೈ ಪೂರ್ತಿ ಹೀಲ್ ಮಾಡ್ಕೊಂತಾನೆ ಎದ್ದು. ಅಂಡ್ ಯೋಚನೆ ಮಾಡ್ತಿದ್ದ, ಈ ಮಾನ್ಸ್ಟರ್ ನ ನಾನ್ ತಡೆಯಕ್ ಆಗುತ್ತಾ? ಯಾಕಂದ್ರೆ ಯುಕಿ ಇದ್ದಳು ತನ್ನ ಬಾಡಿ ಒಳಗೆ ಮಾಸ್ ನ ಆಡ್ ಮಾಡಬಹುದು. ಅವಳು ಆಡ್ ಮಾಡಿರು ಕೂಡ ಅವಳು ಸ್ಪೀಡ್ ನಿಜವಾಗ್ಲೂ ಕಮ್ಮಿ ಆಗ್ಲಿಲ್ಲ. ಬಟ್ ಯುಕಿಗೆ ಕೆಂಜಕು ಪವರ್ ಬಗ್ಗೆ ಗೊತ್ತಾಗುತ್ತಿಲ್ಲ. ಚೋಜೋ ಸೂಪರ್ ನೋವಾ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಕೆಂಜಕು ಹೇಗ್ ಸರ್ವೈವ್ ಆದ ಅದ್ ಇಲ್ಲಿ ಯುಕಿ ಗೊತ್ತಾಗುತ್ತೆ. ಕೆಂಜಕು ಪವರ್ ಇರೋದು ಗ್ರಾವಿಟಿ. ಈ ಫಿಸಿಕ್ಸ್ ಎಲ್ಲಿಂದ ಬಂತು, ಇದು ಜೆಜೆಕೆ ಏನ್ ಟೆನ್ಷನ್ ತಗೊಳಕ್ ಹೋಗಬೇಡಿ. ಈ ಪರ್ಟಿಕ್ಯುಲರ್ ಮೂಮೆಂಟ್ ನಲ್ಲಿ ಕೆಂಜಕು ಅಂಡ್ ಯುಕಿ ಒಬ್ರು ಇನ್ನೊಬ್ರು ರೀಡ್ ಮಾಡ್ತಿದ್ರು. ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ಇಬ್ರು ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ಅಂಡ್ ಇಬ್ರಿಗೆ ಇಲ್ಲಿ ನಿಜವಾಗ್ಲೂ ತಲೆನೇ ಸಿಡಿದೋಗುತ್ತೆ. ಯುಕಿ ಪ್ಲಾನ್ ಏನಂದ್ರೆ ಕೆಂಜಕು ಡೊಮೈನ್ ನ ಫೋರ್ಸ್ಫುಲಿ ಓಪನ್ ಮಾಡಿಸ್ಬಿಟ್ಟು, ಡೊಮೈನ್ ಓಪನ್ ಆದಾಗ ಕೆಂಜಕು ಇಲ್ಲಿ ಅವ್ನ ಪವರ್ ನ ಯೂಸ್ ಮಾಡಕ್ ಆಗಲ್ಲ ಒಂದ್ ಸ್ವಲ್ಪ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ಯುಕಿ ಇಲ್ಲಿ ಕೆಂಜಕು ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವನನ್ನು ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಆಗ್ಲೇ ಕೆಂಜಕು ಇಲ್ಲಿ ಹೇಳ್ತಾನೆ, ನಮ್ಮಿಬ್ರು ಕರ್ಸಿಡ್ ಟೆಕ್ನಿಕ್ ಬೇರೆ ಬೇರೆ ಇದೆ, ಅವು ಫೈಟ್ ಅಲ್ಲಿ ನಿಜವಾಗ್ಲೂ ಯೂಸ್ ಆಗಲ್ಲ. ಬಟ್ ನಿನಗ್ ನನ್ ಜೊತೆ ಫೈಟ್ ಮಾಡ್ಲೇಬೇಕು, ನಿನಗ್ ಫೈಟ್ ಬೇಕೇ ಬೇಕಂದ್ರೆ ತಗೋ ಡೊಮೈನ್ ಎಕ್ಸ್ಪೆನ್ಷನ್. ಅಲ್ಲಿ ಯುಕಿ ಇದ್ದಳು ಅರಿಸ್ತಾರೆ, ಟೆಂಗೆನ್ ಹೆಸರು ಕರೀತಾಳೆ. ಅಲ್ಲಿ ಇವರಿಬ್ರು ಯುಕಿ ಅಂಡ್ ಟೆಂಗೆನ್ ರಿಯಲ್ ಪ್ಲಾನ್ ಏನು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈಗ ಇವ್ರಿದ್ದಾರೆ ಟೆಂಗೆನ್ ಬ್ಯಾರಿಯರ್ ಒಳಗೆ. ಎಲ್ರು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಟೆಂಗೆನ್ ಅಡ್ಡ. ಈ ಜಾಗದಲ್ಲಿ ಟೆಂಗೆನ್ ಏನ್ ಬೇಕಾದ್ರೂ ಮಾಡಬಹುದು, ಅನಲೈಸ್, ಕಂಟ್ರೋಲ್ ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲಿ ಟೆಂಗೆನ್ ಇದ್ದನು ಕೆಂಜಕು ಡೊಮೈನ್ ಓಪನ್ ಮಾಡಿಸಿದ್ ಯಾಕೆ, ಅದು ಏಂತಕ್ಕಂದ್ರೆ ಟೆಂಗೆನ್ ಇದ್ದನು ಕೆಂಜಕು ಡೊಮೈನ್ ತಿಳ್ಕೊಂಡು ಅದನ್ನ ಡಿಸ್ಮ್ಯಾಂಟಲ್ ಮಾಡಕ್ಕೆ. ಆದ್ರೆ ಇದನ್ ಮಾಡಕ್ಕೆ ಟೆಂಗೆನ್ 10 ಸೆಕೆಂಡ್ ಬೇಕು. ಇಷ್ಟ ಟೈಮ್ ಅಲ್ಲಿ ಯುಕಿ ಏನ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಡೊಮೈನ್ ನ ಆಕ್ಟಿವೇಟ್ ಮಾಡ್ಬಿಟ್ಟು ಅದನ್ನ ಓಪನ್ ಮಾಡ್ಕೊಂಡು ಅದ್ರೊಳಗೆ ಇರ್ಬೇಕು. ಸೊ ಆಗ್ಲೇ ಕೆಂಜಕು ಡೊಮೈನ್ ಎಕ್ಸ್ಪೆನ್ಷನ್ ಕ್ಯಾನ್ಸಲ್ ಮಾಡಕ್ ಆಗೋದು ಟೆಂಗೆನ್. ಸೊ ಈ ಪ್ಲಾನ್ ಸಿಂಪಲ್ ಅನಿಸ್ತಿದೆ ಅಲ್ವಾ? ಬಟ್ ನಿಮ್ ಮುಂದೆ ಒಬ್ಬ 1000 ವರ್ಷದ ಮನುಷ್ಯ ನಿಂತಿದ್ದಾನೆ. ಅವನಿಗೆ ಬ್ಯಾಟಲ್ ಎಕ್ಸ್ಪೀರಿಯನ್ಸ್, ಬ್ಯಾಟಲ್ ಟೆಕ್ನಿಕ್ ಎಲ್ಲ ನಿಮ್ಗಿಂತ ಚೆನ್ನಾಗೇ ಗೊತ್ತು. ಆಗುತ್ತಾ? ಹಾಗೆ ಆಗುತ್ತೆ. ಯುಕಿ ಇಲ್ಲಿ ಸಿಂಪಲ್ ಡೊಮೈನ್ ಓಪನ್ ಮಾಡ್ತಾಳೆ. ಬಟ್ ಅವ್ಳ ಡೊಮೈನ್ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ನಿಜವಾಗ್ಲೂ ಬ್ರೋಕ್ ಆಗುತ್ತೆ. ಪ್ಲಸ್ ಕೆಂಜಕು ಡೊಮೈನ್ ಇಲ್ಲಿ ನಿಜವಾಗ್ಲೂ ಬ್ರೇಕ್ ಆಗೋಗುತ್ತೆ. ಯಾಕಂದ್ರೆ ಟೆಂಗೆನ್ ಅವ್ನ ಕೆಲಸ ಇಲ್ಲಿ ಮಾಡ್ತಿದ್ದಾನೆ. ಇದೇ ಟೈಮ್ ನೋಡ್ತಾ ಯುಕಿ ಇದ್ದಳು ಕೆಂಜಕು ಮೇಲೆ ಓಡೋಗಿ ಅಟ್ಯಾಕ್ ಮಾಡ್ತಾಳೆ. ಅಂಡ್ ಲಕ್ಕಿಲಿ ಡಾಡ್ಜಸ್. ಬಟ್ ಕೆಂಜಕು ಇಲ್ಲಿ ಟೆಂಗೆನ್ ಇಂಟೆನ್ಷನ್ ಗೊತ್ತು. ಪ್ಲಾನ್ ಸಕ್ಸಸ್ಫುಲ್ ಆಯ್ತು. ಟೆಂಗೆನ್ ಇದ್ದನು ಕೆಂಜಕು ಡೊಮೈನ್ ಹೊಡೆದಾಕ್ತಾನೆ ಪೂರ್ತಿ. ಆದ್ರೆ ಇಲ್ಲಿ ರಿವೀಲ್ ಆಗಿಲ್ಲ ಕೆಂಜಕು ಡೊಮೈನ್ ಹೇಗ್ ವರ್ಕ್ ಆಗುತ್ತೆ, ಅವ್ನ ಟೆಕ್ನಿಕ್ ಏನು ಅಂತ ಹೇಳಿ. ಬಟ್ ಯುಕಿ ಇದು ಗೇಮ್ ಓವರ್ ಆಗೋಯ್ತು. She's dead, baby. ಆಗ್ಲೇ ಯುಕಿ ಇದ್ದಳು ಸಡನ್ ಆಗಿ ಎದ್ಬಿಟ್ಟು ಕೆಂಜಕು ಮೇಲೆ ಅಟ್ಯಾಕ್ ಮಾಡ್ತಾಳೆ. ಯುಕಿ ಇಲ್ಲಿ ಕೆಂಜಕು ಮೇಲೆ ಫೈಟ್ ಮಾಡ್ತಾ 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 ಹೋಗ್ತಿರ್ತಾಳೆ. ಬಟ್ ಅವಳು ಜಾಸ್ತಿ ಓಡಾಡಕ್ ಆಗಲ್ಲ, ಯಾಕಂದ್ರೆ ಅವಳು ಮೊದ್ಲೇ ಅಷ್ಟೊಂದು ಡ್ಯಾಮೇಜ್ ತಗೊಂಡಿದ್ದಾಳೆ. ಅವಳ ಟೈಮ್ ಇಲ್ಲಿ ರೀಚ್ ಆಗ್ತಿದೆ. ಕೆಂಜಕು ಇಲ್ಲಿ ಫುಲ್ ಹ್ಯಾಪಿ ಆಗೋಗ್ತಾನೆ, ಈಗ ಯಾರು ನನ್ನ ತಡೆಯರಿಲ್ಲ. ಅದೇ ಟೈಮಿಗೆ ಇಲ್ಲಿಂದ ಬ್ಯಾರಿಯರ್ ಒಳಕೊಂಡು ಎಂಟ್ರಿ ಕೊಡ್ತಾನೆ ಅವರ್ ಚೋಜೋ. ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ನಿಮಗೆ, ಡೊಮೈನ್ ಎಕ್ಸ್ಪೆನ್ಷನ್ ಸೋರ್ಸರ್ಸ್ ಏನಾದ್ರು ಆಕ್ಟಿವೇಟ್ ಮಾಡಿದಾಗ ಅವ್ರು ಒಂದ್ ಸ್ವಲ್ಪ ಹೊತ್ತು ಅವ್ರ ಟೆಕ್ನಿಕ್ ಏನಿದ್ಯೋ ಅದನ್ನ ಯೂಸ್ ಮಾಡಕ್ ಆಗಲ್ಲ. ಸೊ ಕೆಂಜಕು ಇಲ್ಲಿ ಇದೇ ಸಿಚುವೇಶನ್ ಅಲ್ಲಿ ಇದ್ದಾನೆ. ಯಾಕಂದ್ರೆ ಅವ್ನು
ಹಿಂದೆ ಡೊಮೈನ್ ಓಪನ್ ಮಾಡಿದ್ದ. ಸೊ ಇಲ್ಲಿ ಸ್ವಲ್ಪ ಟೈಮ್ ವರ್ಗು ಅವನಿಲ್ಲಿ ಅವ್ನ ಟೆಕ್ನಿಕ್ ಯೂಸ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ಅವನನ್ನ ಅದೇ ಸ್ಟೇಟ್ ಅಲ್ಲಿ ತಗ್ಲಾಕ್ಸಕ್ಕೆ ಇನ್ನೇ ಇಬ್ರು ಬರ್ತಾರೆ, ಯುಕಿ ಅಂಡ್ ಅವಳು ಶಿಕಿಗಾಮಿ ಗರುಡ ಇದ್ದಾನೆ. ಅವನನ್ನ ಪೂರ್ತಿ ಹಿಡ್ಕೊಂಡ್ಬಿಟ್ಟು ಅವ್ನ ಮಾಸ್ ಪೂರ್ತಿ ಹೆವಿ ಮಾಡ್ಕೊಡ್ತಾನೆ ಆ ಶಿಕಿಗಾಮಿ. ಅದರಿಂದ ಕೆಂಜಕೋ ಇದ್ದನು ಲಿಟ್ರಲಿ ಮೂವ್ ಮಾಡಕ್ ಆಗಲ್ಲ, ಅವ್ನ ಬಾಡಿ ಪೂರ್ತಿ ಒಂದೇ ಜಾಗದಲ್ಲಿ ಫ್ರೀಸ್ ಆಗಿ ಹೋಗಿರುತ್ತೆ. ಆಗ್ಲಿ ಚೋಜೋ ಇದ್ದನು ಹತ್ರ ಬಂದ್ಬಿಟ್ಟು ಕೆಂಜಕು ಪಿನ್ ಪಾಯಿಂಟ್ ರೇಂಜ್ ಗೆ ಅಟ್ಯಾಕ್ ಮಾಡ್ತಾನೆ ತನ್ನ ಪ್ಲೇಯರ್ಸಿಂಗ್ ಬ್ಲೇಡ್ ನ. ಬಟ್ ಕೆಂಜಕೋ ಇದ್ದನು ಅವನ ತಲೆನ ಅವನೇ ತೆಗಿತಾನೆ. OMG ಆ ಅಟ್ಯಾಕ್ ಇಂದ ಲಿಟ್ರಲಿ ಕೆಂಜಕು ಇಲ್ಲಿ ಡಾಡ್ಜ್ ಆದ. ಬಟ್ ಇದು ನೋಡಿ ಯುಕಿ ಗೊತ್ತಾಗುತ್ತೆ ಕೆಂಜಕು ಇದ್ದನ್ನು ಸರ್ವೈವಿಗೋಸ್ಕರ ಏನ್ ಬೇಕೋ ಅದೇ ಮಾಡ್ತಿದ್ದಾನೆ ಈಗ. ಆಗ ಯುಕಿ ಅಂಡ್ ಚೋಜೋ ಇದ್ದರು ಸಡನ್ ಆಗಿ ಕೆಂಜಕು ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವನ ಮೇಲೆ ಬೀಳ್ತಾರೆ. ಆಗ್ಲೇ ಕೆಂಜಕು ಇದ್ದನ್ನು ತನ್ನ ಟೆಕ್ನಿಕ್ ನ ಆಕ್ಟಿವೇಟ್ ಮಾಡ್ತಾನೆ. ಯುಕಿ ಇಲ್ಲಿ ತನ್ನ ಜಾಸ್ತಿ ಡ್ಯಾಮೇಜ್ ತಗೊಂಡಿದ್ರಿಂದ ಅವಳು ಇಲ್ಲಿ ಹಿಂದಕ್ಕೆ ಬರ್ತಾಳೆ. ಆಗ್ಲಿ ಯುಕಿ ಶಿಕಿಗಾಮಿ ಗರುಡ ಅಂಡ್ ಚೋಜೋ ಇದ್ದರು ಇಬ್ರು ತಗ್ಲಾಕೊಂಡ್ರು ಅವ್ನ ಟೆಕ್ನಿಕ್ ಗೆ. ಕೆಂಜಕು ಇದ್ದನ್ನು ಅವ್ರನ್ನ ಮಾಪ್ ಫ್ಲೋರ್ ಮ್ಯಾಟೆ ಮಾಡಾಕ್ತಾನೆ, ಫ್ಲೋರಿಂಗ್ ಮಾಪ್ ಹೊಡಿಯಕ್ ಇಕ್ಕಂತಾನೆ ಅವ್ರನ್ನ ಅಷ್ಟೇ, ಯೂಸಿಂಗ್ ಇಸ್ ಗ್ರಾವಿಟಿ ಟೆಕ್ನಿಕ್. ಆಗ್ಲೇ ಯುಕಿಗೆ ಇಲ್ಲಿ ಕೆಂಜಕು ಗ್ರಾವಿಟಿ ರೇಂಜ್ ಪ್ಲಸ್ ಅದೆಷ್ಟು ಸೆಕೆಂಡ್ ವರ್ಗು ಇರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅದು 2 ರಿಂದ 3 ಮೀಟರ್ ಪ್ಲಸ್ 6 ಸೆಕೆಂಡ್ ವರ್ಗು ಅಷ್ಟೇ ಅವ್ನ ಟೆಕ್ನಿಕ್ ಯೂಸ್ ಮಾಡಕ್ ಆಗೋದು. 6 ಸೆಕೆಂಡ್ ಅಷ್ಟೇ, ಇಷ್ಟರಲ್ಲಿ ಯೂಸ್ ಇರಪ್ಪ ಖುಷಿ ಆಗೋದ್ನ. ಆಗ್ಲೇ ಯುಕಿ ಇದ್ದಳು ಇಡೇ ಟೈಮ್ ನೋಡ್ತಾ ಅಟ್ಯಾಕ್ ಮಾಡ್ತಾಳೆ, ಇಲ್ಲಿ ನಡೆಯುತ್ತೆ ಮಿಸ್ಟೇಕ್. ಆಗ್ಲೇ ಕೆಂಜಕು ಇದ್ದಾನು ಯುಕಿ ಹತ್ರ ಬಂದ್ಬಿಟ್ಟು ಚಿಕ್ಕದೊಂದು ಉಜುಮಾಕಿ ಬಾಲ್ ನ ಅವಳ ಹೊಟ್ಟೆ ಹೊಡಿತಾನೆ. ತಗೊಳ್ಳಿ ಇನ್ನೊಂದು ಡೋನಟ್ ಗ್ರೂಪಿಗೆ ಆಡ್ ಆಯ್ತು. ನೆಕ್ಸ್ಟ್ ಚೋಜೋ ಫ್ಲಾಶ್ ಬ್ಯಾಕ್ ನೋಡ್ತೀವಿ ನಾವಿಲ್ಲಿ. ಚೋಜೋ ಇಲ್ಲಿ ಪಶ್ಚಾತ್ತಾಪ ಪಡ್ತಿದ್ದ, ಇಲ್ಲಿವರೆಗೂ ಅವನು ಮುಗ್ಧ ಅಂಡ್ ಇನ್ನೋಸೆಂಟ್ ಪೀಪಲ್ ನ ಮುಗಿಸಿದಾನೆ. ಫುಲ್ ಲೈಫ್ ಒಂದು ಕರ್ಸಿಡ್ ಸ್ಪಿರಿಟ್ ತರ ಜೀವಿಸಿದಾನೆ. ಆದ್ರೆ ಅವನೊಬ್ಬ ಹ್ಯೂಮನ್ ತರ ಲೈಫ್ ನಡೆಸಿದ್ರಿ ಯುಜಿ ಒಬ್ನೇ ಆಗ್ತಿರ್ಲಿಲ್ಲ, ಅವನು ಯುಜಿ ತರ ಸೇಮ್ ಆಗ್ಬೋದಾಗಿತ್ತು. ಆಗ್ಲಿ ಯುಕಿ ಇಲ್ಲಿ ಅರಿಸ್ತಾ ಹೇಳ್ತಾಳೆ, ನೀನೇನಾದ್ರೂ ಈಗ ಮುಗ್ದೋಗ್ಬಿಟ್ರೆ ಯುಜಿ ಮತ್ತೆ ಒಂಟಿ ಆಗ್ತಾನೆ. ಆಗ್ಲಿ ಚೋಜೋ ಇಲ್ಲಿ ಹೇಳ್ತಾನೆ, ನಾನಿಲ್ಲಿ ಮುಂಚೆ ಸಖತ್ ಕೆಟ್ಟ ಕೆಲಸ ಮಾಡಿದೀನಿ, ಅದಕ್ಕೆ ಯುಜಿ ಪಕ್ಕದಲ್ಲಿ ನಿಂತ್ಕೊಂಡು ಫೈಟ್ ಮಾಡಕ್ ನನಗ್ ನಿಜವಾಗ್ಲೂ ಅಧಿಕಾರ ಇಲ್ಲ. ಈಗ ನನ್ನ ಹತ್ರ ಬರೀ ಇರೋದು ಇದೊಂದೇ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ರೆಸಿನ್ ಶುರಿಕೆನ್ ಏನಿರುತ್ತೆ ಅದೇ ಟೈಪ್ ಬ್ಲಡ್ ಇಂದ ಆಗಿರೋ ಒಂದು ಪ್ಲೇಟ್ ನ ಅದೇನ್ ಕೊಯ್ಕೊಂಡು ಹೋಗುತ್ತೆ, ಕೆಂಜಕೋ ಮೇಲೆ ಎಸಿತಾನೆ. ಅಂಡ್ ಅದೇ ಟೈಮಿಗೆ ಟೆಂಗೆನ್ ಇದ್ದನು ಚೋಜೋನ ಬ್ಯಾರಿಯರ್ ಬಿಟ್ಬಿಟ್ಟು ಆಚೆಗೆ ಎಸಿತಾನೆ. ಅಂಡ್ ಯುಕಿನು ತನ್ನ ಫೈನಲ್ ವರ್ಡ್ಸ್ ಹೇಳ್ತಾಳೆ, ಸೊ ಲಿವ್ ಆನ್ ದಿಸ್ ಟೈಮ್ ಆಸ್ ಅ ಹ್ಯೂಮನ್. 1 ಸೆಕೆಂಡ್, ಯುಕಿ ಫೈನಲ್ ವರ್ಡ್ಸ್ ಅಂತ ಯಾಕೆ ಹೇಳ್ದೆ? ಯಾಕಂದ್ರೆ ಅವರ್ ಸ್ಪೆಷಲ್ ಗ್ರೇಡ್ ಸೋರ್ಸರ್ ಯುಕಿ ಈಸ್ ನೋ ಮೋರ್. ಕೆಂಜಕೋ ಒಂದು ಅಟ್ಯಾಕ್ ಹೊಡೆದ ಅವಳು ಆಫ್ ಆಫ್ ಬಿದ್ದೋಗಿ ಹೇಳಲ್ಲೆ ಗೇಗೆ ಹಾಕದಾಗಿ ಫೋರ್ಸ್ ಏನ್ ಮಾಡಿದ್ದಾರೆ ಬ್ರೋ. ಆಗ್ಲೇ ಇಲ್ಲಿಗೆ ಟೆಂಗೆನ್ ಬರ್ತಾನೆ. ಅಂಡ್ ಇದೇ ಡಿಸ್ಟ್ರಾಕ್ಷನ್ ಯುಕಿ ಇಲ್ಲಿ ಬೇಕಿತ್ತು, ಯಾಕಂದ್ರೆ ಅದೇ ಟೈಮ್ ನೋಡ್ತಾ ಯುಕಿ ಏನ್ ಮಾಡ್ತಾಳೆ ಅಂದ್ರೆ ಕೆಂಜಕೋ ಕಾಲ್ ಹಿಡ್ಕೊಂತಾಳೆ ಅಂಡ್ ಹೇಳಿಳು ಬ್ಲಾಕ್ ಹೋಲ್. ಯುಕಿ ಇಲ್ಲಿ ಹೇಳ್ತಾಳೆ ತನ್ನ ಬಾಡಿ ಒಳಗೆ ಅವಳು ಎಷ್ಟು ಮಾಸ್ ಬೇಕಾದ್ರೂ ಆಡ್ ಮಾಡಬಹುದು, ಬಟ್ ಡೆನ್ಸಿಟಿ ಏನಿದೆಯೋ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ಇದೆಲ್ಲ ಡಿಸ್ಕ್ರಿಪ್ಷನ್ ಕೇಳ್ಬಿಟ್ಟು ಕೆಂಜಕೋ ಇಲ್ಲಿ ಗೊತ್ತಾಗುತ್ತೆ ಇವಳು ಇಲ್ಲಿ ಬ್ಲಾಕ್ ಹೋಲ್ ಮಾಡ್ತಿದ್ದಾಳೆ, ಅದೆಲ್ಲ ಸಕ್ ಮಾಡುತ್ತೆ, ಎಲ್ಲ ಹೀರ್ಕೊಳುತ್ತೆ. ನಿಮಗೆ ಪ್ರಾಪರ್ಟೀಸ್ ಎಲ್ಲ ಗೊತ್ತು ಅದೇನೇನ್ ಮಾಡುತ್ತೆ ಅಂತ ಹೇಳಿ ಎಲ್ಲ ನಿಮ್ ಎಕ್ಸ್ತರ. ಬೆಳಕು ಕೂಡ ಸಣ್ಣ ಸಣ್ಣ ಎಲೆಕ್ಟ್ರಾನ್ಸ್ ಕೂಡ ನಿಜವಾಗ್ಲೂ ಬ್ಲಾಕ್ ಹೋಲ್ ನ ದಾಟಕ್ ಆಗಲ್ಲ. ಬಟ್ ಕೆಂಜಕೋ ಡಸ್ ಬ್ರೋ ಬಿಲ್ಡ್ ಡಿಫರೆಂಟ್ ಬ್ರೋ. ಅವ್ನು ಲಿಟ್ರಲಿ ಎಸ್ಕೇಪ್ ಮಾಡ್ದ. ಇಲ್ಲಿ ಈ ಬೋಳಿ ಲಿಟ್ರಲಿ ಬ್ಲಾಕ್ ಹೋಲ್ ನ ಸರ್ವೈವ್ ಮಾಡಿದ್ದಾರೆ. ಅಂಡ್ ಟೆಂಗೆನ್ ಇಲ್ಲಿ ಕೇಳ್ತಾನೆ, ನೀನ್ ಇದನ್ನ ಹೆಂಗ್ ಮಾಡದೆ? ಅದಕ್ಕೆ ಕೆಂಜಕೋ ಇಲ್ಲಿ ಹೇಳ್ತಾನೆ, ಕರ್ಸಿಡ್ ಟೆಕ್ನಿಕ್ ರಿವರ್ಸಲ್ ಮಾಡಿ ವಾಟ್ ದ ಫುಚ್ಕ ಅಂತೀರಾ. ಅವ್ನ್ ಟೆಕ್ನಿಕ್ ಏನಿದೆಯೋ ನೆಗೆಟಿವ್ ಎನರ್ಜಿ ಇದು ಅದಕ್ಕೆ ಪಾಸಿಟಿವ್ ಎನರ್ಜಿ ಕಳಿಸ್ದ. ಆಗ್ಲೇ ಅವ್ನ್ ಕರ್ಸಿಡ್ ಟೆಕ್ನಿಕ್ ರಿವರ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಅದ್ರಿಂದ ಅವ್ನು ಆಚೆ ಬಂದ. ಸೊ ಇಲ್ಲಿ ಅವನೊಂದ್ ಮಾತು ರಿವೀಲ್ ಮಾಡ್ತೇನೆ, ಯುಜಿ ರಮ್ಮನ್ ಬಾಡಿ ಒಳಗಿದ್ದಾಗ ಅವನಿಗೆ ಇಲ್ಲಿ ಆಂಟಿ ಗ್ರಾವಿಟಿ ಪವರ್ ಸಿಕ್ಕಿತ್ತು. ಬ್ಲಾಕ್ ಹೋಲ್ ಈಗ ಹೆಂಗ್ ನಿಂಕಂತು ಅದು ಟೆಂಗೆನ್ ಬ್ಯಾರಿಯರ್ ಪ್ಲಸ್ ಯುಕಿ ಪವರ್ ಆಫ್ ವಿಲ್ ಇಂದ. ನೋಡಿ ಯುಕಿ ಅಂಡ್ ಟೆಂಗೆನ್ ಬ್ಲಾಕ್ ಹೋಲ್ ನ ಹಾಗೆ ಏನಾದ್ರೂ ಬಿಟ್ಟಿದ್ರೆ ಪೂರ್ತಿ ಅರ್ತೆ ನಾಶವಾಗಿ ಹೋಗ್ತಿತ್ತು. ಆ ಬ್ಲಾಕ್ ಹೋಲ್ ಒಳಗೆ ಎಲ್ಲ ಪೂರ್ತಿ ಅರ್ತೆ ಹೋಗ್ಬಿಡ್ತಿತ್ತಲ್ಲೇ. ಬಟ್ ಬ್ಲಾಕ್ ಹೋಲ್ ನ ಯಾಕೆ ಓಪನ್ ಮಾಡಿದ್ದು? ಕೆಂಜಕೋನ ಮುಗ್ಸಕ್ಕೆ. ಬಟ್ ಅವನೇ ಉಳ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ. ಅಂಡ್ ಫೈನಲಿ ಕೆಂಜಕೋ ಇಲ್ಲಿ ಟೆಂಗೆನ್ ಸಿಕ್ಕಿಳು. ಅಂಡ್ ಗುಡ್ ಬೈ ಫೇರ್ವೆಲ್ ಹೇಳ್ತಾ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ ಯಾರಿಗೂ ಕೂಡ. ಅಂಡ್ ಇಲ್ಲಿಗೆ ಕಲಿಂಗ್ ಗೇಮ್ ಸೀಸನ್ 4 ಪಾರ್ಟ್ 3 ಮುಗೀತು. ಅಂಡ್ ಇಲ್ಲಿಂದ ಮುಂದಕ್ಕೆ ನಿಜವಾಗ್ಲೂ ಸ್ಟೋರಿ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಪೀಕ್ ಕೊಡುತ್ತೆ ನೋಡ್ರಿ. ಗೋಜೋ ವರ್ಸಸ್ ಸುಕುನಾ ಫೈಟ್ ಹತ್ರ ಬರ್ತಿದೆ. ಅಂಡ್ ಅದಕ್ಕೂ ವಿಡಿಯೋ ಮಾಡೋಣ, ಟೆನ್ಷನ್ ತಗೋಬೇಡಿ, ಫುಲ್ ಒಂದೇ ವಿಡಿಯೋ ಮಾಡಾಕ್ತೀನಿ ಅದರದ್ದು. ಸೊ ಯಾರ್ಯಾರಿಗೆ ವಿಡಿಯೋ ಈ ಪಾರ್ಟ್ ಇಷ್ಟ ಆಯ್ತು ಅವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ಬೈ ಬೈ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.